ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ಲಾಗ್ಸ್. ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ಸ್ಗೆ ಅಂದ್ಬಿಟ್ಟು ಆರೆಂಜು ಮತ್ತು ಕ್ಯಾರೆಟು, ಒಂದು ಸ್ವಲ್ಪ ಶುಂಠಿ, ಒಂದು 3 ರಿಂದ 4 ಕಾಳು ಮೆಣಸು, ಉಪ್ಪು ಮತ್ತು ನೀರು ಹಾಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಆರೆಂಜಲ್ಲಿ ಮತ್ತು ಕ್ಯಾರೆಟಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಕಣ್ಣಿಗೆ ಮತ್ತು ಸ್ಕಿನ್ಗೆ ಸಖತ್ ಅಂದರೆ ಸಖತ್ ಒಳ್ಳೆಯದು. ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಇಂಥದ್ದೇ ಮಾಡೋಣ ಅಂತ ಏನು ಮಾಡಲ್ಲ, ಕಣ್ಣಿಗೆ ಏನ್ ಕಾಣಿಸುತ್ತೋ ಕೈಗೆ ಏನ್ ಸಿಗುತ್ತೋ ಅದನ್ನ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಎದ್ಬಿಟ್ಟು ಬಂದು ಕೇಳ್ತಾ ಇರ್ತಾರೆ, ಇವತ್ತೇನ್ ಮಾಡಿದ್ಯಾ, ಇವತ್ತೇನ್ ಡಿಫ್ರೆಂಟ್ ಆಗಿ ಮಾಡಿದ್ಯಾ ಅಂತ. ಸೊ ಈ ತರ ಅವ್ರು ಕೇಳೋದ್ರಿಂದ ನನಗೂ ಯಾವ್ದಾನ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಕಲಿಯೋದು ತುಂಬಾ ಅಂದ್ರೆ ಇರುತ್ತಲ್ವಾ, ಅದು ಒಳ್ಳೇದು, ಮತ್ತೆ ಇದು ಆರೋಗ್ಯಕ್ಕೂ ಒಳ್ಳೇದು. ಅದಕ್ಕೋಸ್ಕರ ಸೊ ಇದನ್ನ ನೀರ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ಇದನ್ನ ಫಿಲ್ಟರ್ ಏನ್ ಮಾಡಕ್ ಹೋಗಲ್ಲ, ಬಿಕಾಸ್ ಅದ್ರಲ್ಲೇ ಜಾಸ್ತಿ ವಿಟಮಿನ್ಸ್ ಗಳು ಇರೋದ್ರಿಂದ ಫಿಲ್ಟರ್ ಮಾಡಿದ್ರೆ ಎಲ್ಲ ಒಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಹಾಕೊಂಡು ಕುಡಿತೀನಿ. ಸೊ ಈ ಕಡೆ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡ್ ಬಂದ್ಮೇಲೆ ಇವತ್ತು ಟಿಫನ್ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವರು ಎಸ್ಟರ್ಡೇ ನೈಟ್ ಅಳ್ಸುಂಡೆ ಕಾಳು ತಂದಿದ್ರು, ಹಸಿ ಅಳ್ಸುಂಡೆ ಕಾಳು. ಸೊ ಅದರಿಂದ ಬಸ್ಸಾರು ಮಾಡ್ಬಿಟ್ಟು ಈ ಕಡೆ ಗೆಣಸು ಇಟ್ಟಿದ್ದೀನಿ ಬೇಯಕ್ಕೆ ಅಂತ ಬೇಲಿ. ಇದರಿಂದ ಸಲಾಡ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಬಸ್ಸಾರು ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಎಷ್ಟು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಂದ್ರೆ, ಇವಾಗ ನಮ್ಮ ಮನೇಲಿ ಆಗ್ಲಿ ನಾನ್ ಮಾಡೋ ಬಸ್ಸಾರೇ ಡಿಫ್ರೆಂಟು, ನಮ್ಮ ಅತ್ತೆ ಮಾಡೋ ಬಸ್ಸಾರೇ ಡಿಫ್ರೆಂಟು, ನಮ್ಮ ಮಮ್ಮಿ ಮಾಡೋ ಬಸ್ಸಾರೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ಹಾಕಿ, ನಾನು ನೆಕ್ಸ್ಟ್ ಆ ತರ ಟ್ರೈ ಮಾಡ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಇದು ನಾನ್ ಮಾಡೋ ಬಸ್ಸಾರು ರೆಸಿಪಿ. ಸೊ ನಿಮ್ಗೆ ಇಷ್ಟ ಇದ್ರೆ ಟ್ರೈ ಮಾಡ್ಕೊಳ್ಳಿ. ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕೊಂಡು ಹುರ್ಕೊತಾ ಇದ್ದೀನಿ. ಈ ತವನ ನಾನು ಲಾಸ್ಟ್ ಮಡಕೆ ತಗೊಂಡ್ಬರ್ಬೇಕಾದ್ರೆ ತಗೊಂಡ್ಬಂದಿದ್ದೆ. ಬಟ್ ಈ ತವದಲ್ಲಿ ನಾನು ದೋಸೆ ಅಥವಾ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಚಪಾತಿ ಅಂತೂ ಒಂಚೂರು ಬೇಯಲ್ಲ. ಎಲ್ಲಾ ತರ ಟ್ರೈ ಮಾಡಿದೆ, ಎಣ್ಣೆ ಹಾಕ್ಬಿಟ್ಟು ಎಲ್ಲ ಟ್ರೈ ಮಾಡ್ತಾರೆ, ಎಷ್ಟೊಂದ್ ಜನ ತೋರ್ಸಿದ್ರು, ವಿಡಿಯೋಗಳೆಲ್ಲ ನೋಡ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಒಂಚೂರು ಒಂದ್ ಕಡೆ ಬೇಯುತ್ತೆ, ಒಂದ್ ಕಡೆ ಬೇಯಲ್ಲ, ಮತ್ತೆ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಂತಿತ್ತು. ಸೊ ಅದಕ್ಕೋಸ್ಕರ ಬೇಡ ಅನ್ಬಿಟ್ಟು ಈ ತರ ಏನಾನ ಹುರ್ಕೊಂಡ್ ಮಾಡೋಣ ಅನ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಬಸ್ಸಾರ್ಗೆ ಏನಿಲ್ಲ, ಫಸ್ಟ್ ಒಂದ್ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನ್ ಅಷ್ಟು ಮೆಣಸು, ಮತ್ತೆ ಮೆಣಸಿನ್ಕಾಯಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಬಹುದು. ಇಲ್ಲಿ ನಾನು ಒಂದು 5 ರಿಂದ 6 ಹಾಕೊಂಡಿದೀನಿ. ಇಷ್ಟೇನೆ ನಾನು ಫ್ರೈ ಮಾಡ್ಕೊಂತ ಇದ್ದೀನಿ. ಒಬ್ಬೊಬ್ರು ಬೇರೆ ಬೇರೆ ತರ ಮಾಡ್ತಾರೆ, ಅದೇನಂತ ಕಮೆಂಟ್ ಅಲ್ಲಿ ಹಾಕಿ, ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬಿಟ್ಟು ತೋರಿಸ್ತೀನಿ ಬೇಕಂದ್ರೆ ಅದನ್ನ. ಸೊ ಈ ಕಡೆ ಫುಲ್ ಫ್ರೈ ಆಗಾದ್ಮೇಲೆ ನಾನು ಟೊಮೊಟೊನ ಮತ್ತೆ ಕಾಳನ್ನ ಬೇಯಕ್ಕೆ ಇಟ್ಟಿದ್ದೆ. ಸೊ ಇವಾಗ ಫ್ರೈನೆಲ್ಲ ನಾನು ಮಿಕ್ಸಿಗೆ ಹಾಕೊಂಡು ಟೊಮೊಟೊನ ಹಾಕೊತಾ ಇದ್ದೀನಿ ಹಾಗೇನೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಮತ್ತೆ ಕಾಳನ್ನ ಬೇಯಿಸಕ್ಕೆ ಇಟ್ಟಿದ್ನಲ್ವಾ, ಇದನ್ನ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಹಾಕೊತಾ ಇದ್ದೀನಿ. ಸೊ ಇದಕ್ಕೆ ಒಂದು ಎಷ್ಟು ಒಂದೆರಡು ಸ್ಪೂನ್ ಅಷ್ಟು ನಾನು ತೆಂಗಿನ ತುರಿ ಹಾಕೊತಾ ಇದ್ದೀನಿ. ಇಷ್ಟೇನೆ, ಇಷ್ಟು ಹಾಕೊಂಡು ಫುಲ್ಲು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸಾರು ಮಾಡೋದು ಸಖತ್ ಈಸಿ, ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ಮತ್ತೆ ಟೇಸ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಒಗ್ಗರಣೆ ಹಾಕೊತಾ ಇದ್ದೀನಿ. ನಾರ್ಮಲ್ ಆಗಿ ಎಲ್ಲರೂ ಹಾಕೊಳಂಗೆ ಸ್ವಲ್ಪ ಎಣ್ಣೆ, ಒಂದ್ ಸ್ವಲ್ಪ ಸಾಸಿವೆ, ಮತ್ತೆ ಕರಿಬೇವು, ಮತ್ತೆ ರುಬ್ಬಿರ್ತೀವಲ್ಲ ಅದ್ ಹಾಕೊಂಡು, ಮತ್ತೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ನಿಮ್ಗೆ ಬೇಕೋ ಆ ತರ ಹಾಕೊಳ್ಳಿ. ನಂಗೆ ಒಂದ್ ಸ್ವಲ್ಪ ಗಟ್ಟಿನೇ ಇರಬೇಕು, ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊತಾ ಇದ್ದೀನಿ. ಅದಾದ್ಮೇಲೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಇವಾಗ ನೀರ್ ಮಿಕ್ಕಿರುತ್ತಲ್ವಾ, ಬೇಯಿಸಿರೋ ನೀರು, ಅದನ್ನೇ ಹಾಕೊಂಡ್ರೆ ಮಾತ್ರ ಸಖತ್ ಟೇಸ್ಟ್ ಆಗಿರುತ್ತೆ. ಅದನ್ನ ಯಾರು ಚೆಲ್ಲಕ್ ಹೋಗಲ್ಲ ನಂಗೆ ಗೊತ್ತಿರಂಗೆ. ಸೊ ಅದನ್ನೇ ಹಾಕೊತಾ ಇದ್ದೀನಿ. ಬಸ್ಸಾರು ಅಂದ್ರೆ ಅದೇ ಅಲ್ವಾ, ಬಸ್ಬಿಟ್ಟು ಸಾರು ಮಾಡೋದು ಅಂತ. ಸೊ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಈ ಕಡೆ ಸಾರನ್ನ ಕುದಿಯಕ್ ಬಿಟ್ಟೆ. ಅದಾದ್ಮೇಲೆ ಸಲಾಡ್ ಮಾಡೋಣ ಅಂದ್ಬಿಟ್ಟು ನಾನು ಗೆಣಸು ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಕ್ಯಾರೆಟ್ ತುರಿ, ಒಂದೇ ಒಂದು ಈರುಳ್ಳಿ, ಮತ್ತೆ ದಾಳಿಂಬೆ ಆಪ್ಷನಲ್, ಬೇಕಿದ್ರೆ ಹಾಕೊಬಹುದು, ಇಲ್ಲಾಂದ್ರೆ ಇಲ್ಲ. ನಾನು ಇದೆ ಅನ್ಬಿಟ್ಟು ಹಾಕೊಂಡೆ. ಅದಾದ್ಮೇಲೆ ಕೊತ್ತಂಬರಿ, ಒಂದ್ ಸ್ವಲ್ಪ ಉಪ್ಪು, ಮೆಣಸು, ಇಷ್ಟು ಹಾಕೊಂಡು ಕಲ್ಸ್ಕೊಂಡ್ರೆ ಆಗೋಯ್ತು. ನಿಂಬೆ ರಸ ಬೇಕಂದ್ರೆ ಹಾಕೊಳ್ಳಿ. ಸಖತ್ ಅಂದ್ರೆ ಸಖತ್ ಟೇಸ್ಟ್ ಆಗಿತ್ತು ಇದಂತೂ. ನಾನು ಇಷ್ಟು ದಿನ ಮಾಡಿದ್ರದ್ರಲ್ಲಿ ಇದು A1 ಆಗಿತ್ತು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡು ಅಷ್ಟೇನೆ, ಇನ್ನೊಂದ್ಸಲಿ ಕೊಡು, ಇನ್ನೊಂದ್ ಸ್ವಲ್ಪ ಕೊಡು ಅಂತ ಕೇಳ್ತಾ ಇದ್ರು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವೇನಾದ್ರೂ ಗೆಣಸು ಇವಾಗ ಆಲ್ಮೋಸ್ಟ್ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ, ಸಿಕ್ಕಿದ್ರೆ ಇದನ್ನ ತಗೊಂಬಂದು ಟ್ರೈ ಮಾಡಿ. ಟ್ರೈ ಮಾಡ್ಬಿಟ್ಟು ನಂಗೆ ಕಮೆಂಟ್ ಅಲ್ಲಿ ಹೇಳಿ ಚೆನ್ನಾಗಿತ್ತಾ ಇಲ್ವಾ ಅಂತ, ಓಕೆನಾ? ಈ ಕಡೆ ಸಲಾರು ರೆಡಿ ಆಯ್ತು, ಈ ಕಡೆ ಸಾರು ರೆಡಿ ಆಯ್ತು. ಸೊ ಇನ್ನೇನು ಪಲ್ಯ ರೆಡಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನಂಗೆ ಪಲ್ಯಗಳಂದ್ರೆ ಸಖತ್ ಇಷ್ಟ ಆಗುತ್ತೆ. ಈ ಕಡೆ ನಾನು ಈ ಕಡೆ ಮದ್ವೆ ಆಗಿ ಬಂದ್ಮೇಲಂತೂ
ನಮ್ಮ ಮನೇಲಿ ವಾರಕ್ಕೆ ಒಂದ್ 2 ರಿಂದ 3 ಸಲ ಬಸ್ಸಾರಿ ಅಥವಾ ಉಪ್ಸಾರು ಇದ್ದೇ ಇರುತ್ತೆ. ಸೊಪ್ಪಿನ ಪಲ್ಯಗಳು ಮಾಡ್ತಾನೆ ಇರ್ತಾರಲ್ವಾ, ನನ್ಗೆ ಸಖತ್ ಇಷ್ಟ. ನಾನು ಅನ್ನ ಮತ್ತೆ ಸಾಂಬಾರ್ಗಳು ಜಾಸ್ತಿ ತಿನ್ನೋದ್ಕಿಂತ ಪಲ್ಯನೇ ಜಾಸ್ತಿ ತಿಂದ್ಬಿಟ್ಟಿರ್ತೀನಿ. ಅದಕ್ಕೋಸ್ಕರ ನನ್ಗೆ ಸಖತ್ ಇಷ್ಟ ಬಸ್ಸಾರು ಆಗ್ಲಿ, ಉಪ್ಸಾರು. ಉಪ್ಸಾರಲ್ಲಿ ಪಲ್ಯಗಳು ಮಾಡೋದು ಇಷ್ಟ. ಈ ಕಡೆ ನಾನು ಪಲ್ಯಕ್ಕೆ ಏನಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಒಗ್ಗರಣೆ ಹಾಕೊಂತ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು ಮತ್ತೆ ಒಣಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ್ಮೇಲೆ ನಾವು ಬೇಯಿಸಿಟ್ಟಿದ್ವಲ್ಲ ಅದನ್ನೆಲ್ಲ ಹಾಕೊಬೇಕಾಗುತ್ತೆ. ಸೊಪ್ಪು ಮತ್ತೆ ಕಾಳು ಹಾಕೊತಾ ಇದ್ದೀನಿ. ಸೊಪ್ಪು ಮತ್ತು ಕಾಳನ್ನ ನಾನು ಫಸ್ಟೇ ಉಪ್ಪಾಕಿ ಬೇಯಿಸಿ ಇಟ್ಟಿರೋದ್ರಿಂದ ನಾನೇನು ಉಪ್ಪು ಹಾಕಕ್ಕೆ ಹೋಗಲ್ಲ ಇಲ್ಲಿ. ನಿಮಗೆ ಬೇಕಿದ್ರೆ ಹಾಕೊಳ್ಳಿ. ಹೇಳ್ಬೇಕಂದ್ರೆ ಬೇಯಿಸ್ಬೇಕಾದ್ರೇನೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮೇಲ್ಗಡೆ ಉದುರಿಸೋ ಉಪ್ಪಿಗಿಂತ ಫಸ್ಟೇ ಉಪ್ಪಲ್ಲಿ ಬೇಯಿಸ್ಕೊಂಡಿದ್ರೆ ಕಾಳುಗಳು ತುಂಬಾ ಚೆನ್ನಾಗಿರುತ್ತೆ. ನಂಗೆ ಸೊಪ್ಪು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಸೊಪ್ಪು ಜಾಸ್ತಿ ಹಾಕೊಂಡು ಕಾಳುಗಳೆಲ್ಲ ಜಾಸ್ತಿ ಹಾಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟ್ ಸಖತ್ ಅಂದ್ರೆ ಸಖತ್ತಾಗಿರುತ್ತೆ, ನನಗಿಷ್ಟ. ಸೊ ಈ ಕಡೆ ಪಲ್ಯನೆಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಹಾಗೆ ಕೆಲ್ಸಕ್ಕೆ ಕುತ್ಕೊಂಡೆ. ಸೊ ಕೆಲ್ಸಕ್ಕೆ ಕುತ್ಕೊಳ್ಳೋ ಮುಂಚೆ ಇವರು ಬ್ಲೂಬೆರಿ ತಂದಿದ್ರು. ಬ್ಲೂಬೆರಿನ ಹಾಗೆ ನೆನೆಸ್ಬಿಟ್ಟು ಹೋಗಿದ್ದೆ. ಹಂಗೆ ಕೊಟ್ರೆ ಇವ್ರು ತಿನ್ನೋದೇ ಇಲ್ಲ. ಸುಮ್ಮನೆ ನನಗೋಸ್ಕರ ಅಂತ ತರ್ತಾರೆ, ನಾನು ಅಷ್ಟೇನು ತಿನ್ನಕ್ ಹೋಗಲ್ಲ. ಸುಮ್ಮನೆ ಎಲ್ಲ ಒಣಗೋಗ್ಬಿಡುತ್ತೆ, ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಇವಾಗ ಸಮ್ಮರ್ ಅಲ್ವಾ, ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಫಸ್ಟೇ ಉಪ್ಪಲ್ಲಿ ನೆನೆಸ್ಬಿಟ್ಟು ಹೋಗಿದ್ದೆ. ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತೆ ಜೇನುತುಪ್ಪನ ಹಾಕ್ಬಿಟ್ಟು ಹಾಲು ಹಾಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಜ್ಯೂಸ್ ನಾವೇನಾನ ಬ್ಲೂಬೆರಿ ಜ್ಯೂಸ್ ಆಚೆಗಡೆ ಕುಡಿಬೇಕಂದ್ರೆ ಇದಕ್ಕೇನೋ ಒಂದು 70 ರೂಪೀಸ್ ಎಲ್ಲ ಹೇಳ್ತಾರೆ. ಸೊ ಇಲ್ಲಿ ಆರಾಮಾಗಿ ನಾವೇ ಮಾಡ್ಕೊಂಡು ಕುಡಿಬೋದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ನಾನು ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಅವ್ರು ಸಾಯಂಕಾಲ ಬಂದ್ಮೇಲೆ ಕೊಟ್ಟಿದ್ದೆ. ಅವ್ರೂ ಕುಡಿದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂದ್ರು. ಮತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇವತ್ತು ನನ್ನ ಲಂಚ್ ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಫೇವ್ರೇಟ್ ಬಸ್ಸಾರು ಮತ್ತೆ ಪಲ್ಯ ಹಾಗೆ ಜ್ಯೂಸು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.